ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಹುರುಳಿಕಾಳಿಂದ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಮೊಳಕೆ ಬರೆಸ್ಬಿಟ್ಟು ಸಾಂಬಾರು ಮಾಡೋದು ತೋರಿಸಿದ್ದೆ ಹುರುಳಿಕಾಳ್ದು. ಈ ಸಾರಿ ಹಂಗೆ ಇನ್ಸ್ಟಂಟಾಗಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೂ ತುಂಬ ಒಳ್ಳೆಯದಲ್ವ ಹುರುಳಿಕಾಳು. ನಾವು ನೆನೆಸಿ ಮೊಳಕೆ ಕಟ್ಟಿರಲಿಲ್ಲ ಅಂತಂದರೆ ಈ ಥರನೂ ದಿಢೀರಾಗಿ ನಾವು ಹುರುಳಿಕಾಳಿಂದ ಸಾಂಬಾರು ಮಾಡ್ಕೋಬೋದು. ನೋಡಿ, ನಾನು ಇಲ್ಲೊಂದು ಪ್ಯಾನ್ ಬಿಸಿಗಿಟ್ಬಿಟ್ಟು ಒಂದು ಬಟ್ಲದಷ್ಟು ಹುರುಳಿಕಾಳು ತೊಗೊಂಡು ಚೆನ್ನಾಗಿ ಈ ಥರ ಅದು ಕಲರ್ ಚೇಂಜ್ ಆಗೋವರೆಗೂ, ಆಮೇಲೆ ಸ್ವಲ್ಪ ಡುಮ್ಮಕ್ಕಾಗುತ್ತೆ ಕಾಳು, ಆ ಥರ ನಾವು ಹುರಿದು ಇಟ್ಕೋಬೇಕು. ನೋಡಿ, ಇವಾಗ ಕಲರ್ ಎಲ್ಲ ಚೇಂಜ್ ಆಗಿದೆ ಅಲ್ವಾ, ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಚೇಂಜ್ ಆಗೋವರೆಗೂ ಹುರಿದು ಇಟ್ಕೋಬೇಕು. ಈ ಹುರುಳಿಕಾಳೆಲ್ಲ ಹುರಿಯೋದಾದಮೇಲೆ ನಾವು ಕುಕ್ಕರಲ್ಲೇ ಡೈರೆಕ್ಟಾಗಿ ಒಗ್ಗರಣೆ ಹಾಕಿಬಿಟ್ಟು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಕುಕ್ಕರ್ ಇಟ್ಬಿಟ್ಟು ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಸಾಸಿವೆ ಸ್ವಲ್ಪನೇ ಜೀರಿಗೆ, ಕರಿಬೇವು ಹಾಕ್ಬಿಟ್ಟು ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿದ್ಮೇಲೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಮತ್ತು ಇದಕ್ಕೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಹಿಂಗಾಕಿ ಎಲ್ಲ ನೀಟಾಗಿ ಇದು ಒಗ್ಗರಣೆಯಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈರುಳ್ಳಿ. ಮತ್ತು ಇದಕ್ಕೆ ನಾನು ಈ ಹುರುಳಿಕಾಳು ಸಾಂಬಾರಿಗೆ ಆಲೂಗಡ್ಡೆ ಮತ್ತು ಬದನೆಕಾಯಿನೂ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೆ. 2 ಆಲೂಗಡ್ಡೆ ಮತ್ತು 2 ಬದನೆಕಾಯಿ ತೊಗೊಂಡಿದ್ದೆ ನಾನಿಲ್ಲಿ. ಆ ಆಲೂಗಡ್ಡೆ ಬದನೆಕಾಯಿನೂ ಹಾಕೋದ್ರಿಂದ ಬರೀ ಕಾಳು ಥರ ಇರುತ್ತಲ್ವ, ಇದು ಮಧ್ಯದ ತರಕಾರಿ ಚೆನ್ನಾಗಿರುತ್ತೆ ಈ ಕಾಳು ಸಾಂಬಾರಲ್ಲಿ. ಸೊ ಹಾಗಾಗಿ ನಾನು ಆಲೂಗಡ್ಡೆ ಬದನೆಕಾಯಿ ಹಾಕ್ಬಿಟ್ಟು ನೀಟಾಗೆಲ್ಲ ಫ್ರೈ ಆಗಲಿ. ಇದನ್ನು 1 ನಿಮಿಷ ಫ್ರೈ ಆದಮೇಲೆ 2 ಟೊಮೊಟೊ ತೊಗೊಂಡಿದ್ದೆ ಮೀಡಿಯಮ್ ಸೈಜ್ದು. ಆ 2 ಟೊಮೊಟೊನೂ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀಟಾಗೆಲ್ಲ ಈ ಥರ ಒಗ್ಗರಣೆ ಎಣ್ಣೆಯಲ್ಲೇ ಚೆನ್ನಾಗಿದ್ದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಈ ಥರ ಫ್ರೈ ಆದಮೇಲೆ ಇದಕ್ಕೆ ನೋಡಿ, ಇವಾಗ ಇಷ್ಟು ಫ್ರೈ ಆಗ್ತಾಯಿದೆ ಅಲ್ವ ಈರುಳ್ಳಿ ಮತ್ತು ಬದನೆಕಾಯಿ ಎಲ್ಲ ನಮಗೆ ಟೊಮೆಟೊ ಫ್ರೈ ಆಗಿರೋದು ಚೆನ್ನಾಗಿ ಗೊತ್ತಾಗ್ತಾ ಇದೆ. ಕಲರ್ ಕೂಡ ಎಲ್ಲ ಚೇಂಜ್ ಆಗ್ತಾಯಿದೆ. ಈ ಟೈಮಲ್ಲಿ ಇದಕ್ಕೆ ಸಾಂಬಾರು ಪುಡಿ ಮತ್ತು ಖಾರದ ಪುಡಿನೂ ಹಾಕಬೇಕು. ನಮಗೆ ಸಾಂಬಾರಿಗೆ ಎಷ್ಟು ಖಾರ ನೋಡ್ಕೊಂಬಿಟ್ಟು ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ನೀಟಾಗೆಲ್ಲ ಮಿಕ್ಸ್ ಮಾಡೋಣ. ಈ ಎಣ್ಣೆಯಲ್ಲೇ ಚೆನ್ನಾಗೆಲ್ಲ ಅದು ಸ್ವಲ್ಪ ಫ್ರೈ ಆಗಲಿ. ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಫ್ರೈ ಆದಮೇಲೆ ಇದಕ್ಕೆ ನೀರು ಹಾಕಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಆಮೇಲೆ ನಾವು ಕಾಳನ್ನ ಹುರಿದು ಇಟ್ಕೊಂಡಿದ್ವಲ್ಲ ಅದನ್ನು ಒಂದು ಸರಿ ವಾಶ್ ಮಾಡಿಬಿಟ್ಟು ಹಾಕಬೇಕು. ಕಾಳನ್ನು ಹಾಕಿಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದಕ್ಕೆ, ಅಂದರೆ ನೀರು ಕಡಿಮೆ ಆಗಿದ್ದರೆ ಅದು ಕುಕ್ಕರಿಗೆ ಬೇಯೋಷ್ಟು ನೀರು ಹಾಕ್ಬಿಟ್ಟು ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 ವಿಜಿಲ್ ಇಲ್ಲಾಂದರೆ 3 ವಿಜಿಲ್ ಹಾಕ್ಸ್ಕೊಂಡ್ರೆ ಸಾಕು, ಕರೆಕ್ಟಾಗಿ ಆಗುತ್ತೆ. ನಾನಿಲ್ಲಿ ಒಂದು 3 ವಿಜಿಲ್ ಹಾಕ್ಸಿದ್ದೀನಿ. 3 ವಿಜಿಲ್ ಹಾಕಿಸಿ ಆದಮೇಲೆ ಇದೆಲ್ಲ ಸ್ಟೀಮ್ ಹೋದ್ಮೇಲೆ ತೆಗ್ದು ನೋಡ್ತಾ ಇದ್ದೀನಿ. ನೋಡಿ, ಚೆನ್ನಾಗೆಲ್ಲ ಕಾಳು ಚೆನ್ನಾಗಿ ಬಂದಿದೆ, ತರಕಾರಿ ಕಾಳು ಎಲ್ಲ ಸಖತ್ತಾಗಿ ಬೆಂದಿದೆ. ಇಷ್ಟು ಆದಮೇಲೆ ಇದಕ್ಕೆ ನಾವು ಮತ್ತೆ ಒಂದು ಬೇರೆ ಪಾತ್ರೆಗೆ ಹಾಕ್ಕೊಂಡು ನಮಗೆ ಅಂದರೆ ನಾವು ಬರೀ ಬೇಯ್ಲಿಕ್ಕೆ ಮಾತ್ರ ನೀರು ಹಾಕಿದ್ವಿ ಅಲ್ವಾ, ಇವಾಗ ನಮಗೆ ಸಾಂಬಾರು ಯಾವ ಒಂದು ಕನ್ಸಿಸ್ಟೆನ್ಸಿ ಬೇಕು, ಎಷ್ಟು ಬೇಕು ಅಂತ ನೋಡ್ಕೊಂಬಿಟ್ಟು ಇನ್ನೊಂದು ಸ್ವಲ್ಪ ನೀರನ್ನ ಇದಕ್ಕೆ ಹಾಕಬೇಕು. ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯೋಕೆ ಇಡೋಣ. ಆಮೇಲೆ ಇದಕ್ಕೆ ನಾನು ಹುಳಿನೂ ನೆನೆಸಿಟ್ಕೊಂಡಿದ್ದೆ, ಹುಣಸೆ ಹಣ್ಣನ್ನು. ಆ ಹುಣಸೆ ಹಣ್ಣನ್ನು ಹುಳಿ ಹಿಂಡಿಟ್ಕೊಂಡು ಇದಕ್ಕೆ ನಾನು ಒಂದು ಕಡಲೆ ಹಿಟ್ಟು, ಅಂದರೆ ಸಾಂಬಾರು ನೀರು ಥರ ಆಗುತ್ತಲ್ವ, ಅದಕ್ಕೆ ನಾನು ಇಲ್ಲೊಂದು 2 ಸ್ಪೂನಷ್ಟು ಪುಟಾಣಿ ಹಿಟ್ಟು, ಹುರ್ಗಡ್ಲೆ ಹಿಟ್ಟು ಅಂತೀವಲ್ವ, ಅದನ್ನು ಹಾಕಿಬಿಟ್ಟು ನೀಟಾಗಿ ಆ ಹುಳಿ ಏನು ಹಿಂಡಿ ಇಟ್ಕೊಂಡಿದ್ವಿ ಅಲ್ವ, ಆ ಹುಳಿಯಲ್ಲೇ ಈ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ನಾನು ಇವಾಗ ಸಾಂಬಾರಿಗೆ ಹಾಕ್ತಾಯಿದ್ದೀನಿ. ಅಂದರೆ ಸಾಂಬಾರು ತಿಕ್ಕಾಗಿ ಚೆನ್ನಾಗಿ ಬರುತ್ತೆ, ಟೇಸ್ಟೂ ಚೆನ್ನಾಗಿ ಬರುತ್ತೆ. ಆಮೇಲೆ ಹುಳಿನೂ ಹಾಕಿದ್ವಿ ಅಲ್ವ, ಹುಳಿನೂ ನೋಡಿಬಿಟ್ಟು ಹಾಕ್ಕೊಂಡು ಚೆನ್ನಾಗೆಲ್ಲ ಕುದಿಬೇಕು. ಇದು ಕುದಿಯೋದೆಲ್ಲ ಆದಮೇಲೆ ಉಪ್ಪು ಹುಳಿ ಎಲ್ಲ ಒಂದು ಸ್ವಲ್ಪ ನೋಡ್ಕೋಬೇಕು. ಟೇಸ್ಟು ಚೆನ್ನಾಗಿ ಈ ಥರ ಕುದಿಬೇಕಾದ್ರೆ ಒಂದು ಸರಿ ಟೇಸ್ಟ್ ನೋಡಿ, ನಿಮಗೆ ಇನ್ನೊಂದು ಸ್ವಲ್ಪ ಏನಾದರೂ ಉಪ್ಪು ಬೇಕು ಅಂದರೆ, ಹುಳಿ ಬೇಕು ಅಂದರೆ ಹಾಕ್ಕೋಬೋದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ, ಮುದ್ದೆ, ಅನ್ನ ಎಲ್ಲದಕ್ಕೂ ಸಖತ್ತಾಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೂ ತುಂಬ ಒಳ್ಳೆಯದು ಈ ಸಾಂಬಾರು. ಇನ್ನು ಇಷ್ಟು ಕುದೀತಾ ಇದೆ ಅಲ್ವ, ಇನ್ನು ಕುದಿಯೋದು ಇನ್ನು ಕುದಿಬೇಕಾದ್ರೆ ನಾವು ಇದಕ್ಕೆ ಕಾಯಿ ತುರಿ ಹಾಕಿಬಿಟ್ಟು ಮತ್ತೆ 1-2 ನಿಮಿಷ ಕುದಿಸೋಣ. ಕುದಿಸಿ ಆದಮೇಲೆ ಕಾಯಿ ತುರಿ ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿ ಆದಮೇಲೆ ಲಾಸ್ಟಲ್ಲಿ ಇನ್ನು ಕೊತ್ತಂಬರಿ ಸೊಪ್ಪು ಹಾಕಿದರೆ ನೋಡಿ, ಒಳ್ಳೆ ರುಚಿಯಾಗಿರ್ತಕ್ಕಂಥ ಒಂದು ಹುರುಳಿಕಾಳು ಸಾಂಬಾರು ರೆಡಿ ಆಗೋಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಈ ಸಾಂಬಾರು ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.